ಇನ್ನು ಹಾಸನದಲ್ಲಿ ಅರ್ಜುನನಿಗೆ ಸ್ಮಾರಕ ನಿರ್ಮಾಣ ಮಾಡಬೇಕು ಅನ್ನುವಂತಹ ಕೂಗು ಇದೆ. ಮಗದೊಂದು ಕಡೆಯಲ್ಲಿ ಇದಕ್ಕೆ ವಿರೋಧವೂ ಕೂಡ ವ್ಯಕ್ತವಾಗ್ತಾ ಇದೆ. ದಸರಾ ಆನೆ ಅರ್ಜುನ ಸ್ಮಾರಕ ಉದ್ಘಾಟನೆಗೆ ತೀವ್ರ ವಿರೋಧ ಎದ್ದಿದೆ. ಸಕಲೇಶಪುರದ ದಬ್ಬಳಿಕಟ್ಟೆ ಅರಣ್ಯ ಪ್ರದೇಶದಲ್ಲಿ ನಿರ್ಮಾಣವಾಗಿರುವಂತಹ ಅರ್ಜುನನ ಸ್ಮಾರಕ ಅಪೂರ್ಣ ಕಾಮಗಾರಿ, ಮೂಲಭೂತ ಸೌಕರ್ಯ ಇಲ್ಲದ ಕಾರಣ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಥಳೀಯ ಶಾಸಕ ಸಿಮೆಂಟ್ ಮಂಜು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಜನವರಿ 23ರಂದು ಅರ್ಜುನ ಸ್ಮಾರಕ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ತರಾತುರಿಯಲ್ಲಿ ಉದ್ಘಾಟನೆ ಮಾಡಿದ್ರೆ ಉಗ್ರ ಹೋರಾಟ ಮಾಡ್ತೀವಿ, ಪೂರ್ಣವಾಗಿ ಕಾಮಗಾರಿಯನ್ನ ಮಾಡಿ ಆ ನಂತರದಲ್ಲಿ ಉದ್ಘಾಟನೆ ಮಾಡಿ ಅನ್ನೋದು ಅವರ ತಗಾದೆ. ಸದ್ಯ ದಬ್ಬಳ್ಳಿಕಟ್ಟೆ ಅರಣ್ಯ ಪ್ರದೇಶದಲ್ಲಿ ಅರ್ಜುನನ ಸ್ಮಾರಕವನ್ನು ನಿರ್ಮಾಣ ಮಾಡಿದ್ದಾರೆ. ಆ ಸ್ಮಾರಕಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಷ್ಟು ಬೇಸಿಕ್ ನೀಡ್ಸ್ಗಳು ಬೇಕು, ಅದನ್ನು ಮಾಡಿಲ್ಲ ಅನ್ನೋದು ಅವರ ಆಗ್ರಹ. 8 ಬಾರಿ ಅಂಬಾರಿ ಒತ್ತಿದಂತಹ ಕರ್ನಾಟಕದಂಥ ಅಪಾರ ಅಭಿಮಾನಿಗಳನ್ನು ಹೊಂದಿದಂತಹ ಅಂಬಾರಿ ಆನೆ ಎಂದು ಹೆಸರುವಾಸಿಯಾಗಿದ್ದಂತಹ ಕ್ಯಾಪ್ಟನ್ ಅರ್ಜುನ ಡಿಸೆಂಬರ್ 4, 2023ರಂದು ಕಾಡಾನೆ ಸೆರೆ ಕಾರ್ಯಾಚರಣೆಯಲ್ಲಿ ವೀರ ಮರಣವನ್ನು ಅಪ್ಪಿತು. ಸಕಲೇಶಪುರ ತಾಲೂಕಿನ ಎಸಳೂರು ಬಳಿ ಇರತಕ್ಕಂತಹ ದಬ್ಬಳ್ಳಿಕಟ್ಟೆ ನಡುತೋಪಿನಲ್ಲಿ ವೀರ ಮರಣ ಅಪ್ಪಿತು. ಅದಾದ ಬಳಿಕ ಅಲ್ಲೇ ಅದನ್ನು ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಯಿತು. ಇಲ್ಲೇ ಸ್ಮಾರಕ ಮಾಡಬೇಕು ಅಂತ ಹಲವು ಜನರ ಬೇಡಿಕೆ ಆಗಿತ್ತು. ಅರಣ್ಯ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರು ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದು. ಅದಾದ ಬಳಿಕ ಸ್ಮಾರಕ 1 ವರ್ಷವಾದರೂ ಸಹ ಇನ್ನೂ ಪೂರ್ಣಗೊಂಡಿಲ್ಲ. ಆದರೆ ಇನ್ನೇನು 2 ದಿನಗಳಲ್ಲಿ ಸ್ಮಾರಕ ಉದ್ಘಾಟನೆಗೆ ಕಾರ್ಯಕ್ರಮವನ್ನು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಆದರೆ ಸ್ಥಳೀಯ ಶಾಸಕರಾದಂಥ ಸಿಮೆಂಟ್ ಮಂಜು ಅವರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆಂತ ಹೇಳಿದರೆ ಇಲ್ಲಿ ಯಾವುದೇ ಮೂಲಭೂತವಾದಂಥ ಸೌಕರ್ಯಗಳನ್ನು ಕಲ್ಪಿಸದೆ ಈಗ ಏಕಾಏಕಿ ಸ್ಮಾರಕ ಉದ್ಘಾಟನೆಗೆ ಮುಂದಾಗಿರೋದು ಸರಿಯಲ್ಲ ಅಂತೇಳಿ ಒಂದು ಒತ್ತಾಯವನ್ನು ಮಾಡ್ತಾರೆ. ಈಗ ನಮ್ಮ ಜೊತೆ ಶಾಸಕರಿದ್ದಾರೆ. ಸರ್ ಹೇಳಿ, ಇನ್ನು 2 ದಿನಗಳಲ್ಲಿ ಉದ್ಘಾಟನೆ ಇದೆ, ಯಾಕೆ ಈ ವಿರೋಧ ಸರ್? ಸರ್, ಇಲ್ಲಿ ಉದ್ಘಾಟನೆ ಆಗಬೇಕು ಅಂದರೆ ಇಲ್ಲಿ ಉದ್ಘಾಟನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಕಲ ಸೌಕರ್ಯಗಳು ಕೂಡ ಆಗಿರಬೇಕು. ತಾವಿಲ್ಲಿ ಬಂದಿದ್ದೀರ, ನಾನೇನು ನೋಡೋದು ಬೇಡ ಸರ್. ತಾವುಗಳು ಇಲ್ಲಿ 1-2 ಈ ಕಡೆ ಕಣ್ಣಾಯಿಸಿದರೆ ಇಲ್ಲಿ ಒಂದು ಕನಿಷ್ಠ ಮೂಲಭೂತ ಸೌಕರ್ಯನೂ ಕೂಡ ಮಾಡದಲೇ ಅರ್ಜುನನಿಗೆ ಉದ್ಘಾಟನೆ ಮಾಡಬೇಕು ಅಂತಕ್ಕಂಥ ಸರ್ಕಾರದ ಉದ್ದೇಶ ಇತ್ತು. ಅದಕ್ಕೆ ನಮ್ಮ ವಿರೋಧ ಇದೆ. ಖಂಡಿತವಾಗ್ಲೂ ಕೂಡ ಇದನ್ನು ನಾವು ಮಾಡಲಿಕ್ಕೆ ಒಪ್ಪಲ್ಲ. ಮಾನ್ಯ ಸಚಿವರಿಗೆ ಹೇಳಿದ್ದೀವಿ, ಇಲ್ಲಿ ಕುಡಿಯೋಕ್ಕೆ ನೀರು, ಶೌಚಾಲಯ, ಸುತ್ತ ಇಂಟರ್ಲಾಕು, ಸುತ್ತ ತಡೆಗೋಡೆ, ಕಾಂಪೌಂಡು, ಗೇಟು, ಇಲ್ಲೊಬ್ಬರು ಮೇಲ್ವಿಚಾರಕರು, ಅದ್ರ ಜೊತೆಗೆ ರಸ್ತೆ, ಇಷ್ಟೂ ಸೌಕರ್ಯಗಳನ್ನ ಕೊಡದಲ್ಲೇ ಖಂಡಿತವಾಗಲೂ ಕೂಡ ಇದನ್ನು ಮಾಡಲಿಕ್ಕೆ ನಮ್ಮ ಸಂಪೂರ್ಣ ವಿರೋಧ ಇದೆ. ನಮ್ಮ ಜನತೆ ಸ್ವಾಭಿಮಾನಿಗಳು, ಅರ್ಜುನಿಗೆ ಕೊಡಬೇಕಾಗಿರ್ತಕ್ಕಂಥ ಗೌರವ ನಾವು ಕೊಡಬೇಕು. ಅರ್ಜುನಿಗೆ ಬೆಲೆ ಕಟ್ಟಲಿಕ್ಕೆ ನಾವು ಸಾಧ್ಯನೇ ಇಲ್ಲ. ಈ ರಾಜ್ಯದ ಅಂಬಾರಿಯನ್ನು 8 ಬಾರಿ ಒತ್ತಿರ್ತಕ್ಕಂಥ ಅರ್ಜುನಿಗೆ ನಾವು ಕೇವಲ 16 ಲಕ್ಷ ರೂಪಾಯಿ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇದೆ ಸರ್. ನಾನು ಕೇಳಿದ 5 ಕೋಟಿ 50 ಲಕ್ಷನ ಬಿಡುಗಡೆ ಮಾಡ್ತೀವಿ ಅಂತೇಳಿ ತಮ್ಮ ವರದಿಗಾರರ ಮುಂದೆನೇ ಭೂಮಿ ಪೂಜೆನ ಮಾಡೋಗಿರ್ತಕ್ಕಂಥದ್ದು ಸರ್ಕಾರ ತಮ್ಮೆಲ್ಲರೂ ಕೂಡ ಗೊತ್ತಿದೆ. ಅದಾದ ನಂತರದಲ್ಲಿ ಭೂಮಿ ಪೂಜೆ ಮಾಡಿ ಕನಿಷ್ಠ 9 ತಿಂಗಳೇನೋ ಆಯ್ತಾ ಬಂತು, 6 ತಿಂಗಳು ಮೇಲಾಗಿದೆ. ಇವತ್ತು ತನಕ ಕೇವಲ 16 ಲಕ್ಷ ರೂಪಾಯಿ ಮಾತ್ರ ಸರ್ಕಾರ ಬಿಡುಗಡೆ ಮಾಡಿದೆ. ಅಂದರೆ ಅರ್ಜುನಿಗೆ ನಾವು ಬೆಲೆನೇ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಕೇವಲ 16 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇದು ಸ್ಮಾರಕವನ್ನು ಉದ್ಘಾಟನೆ ಮಾಡೋದು ನಾವು ಒಪ್ಪಲ್ಲ. ನಾವು ಸರ್ಕಾರಕ್ಕೆ ಕಂಚಿನ ಪ್ರತಿಮೆ ಮಾಡಬೇಕು ಅಂತಕ್ಕಂಥ ಆಸೆ ನಮ್ಮಲ್ಲಿತ್ತು. ಇವತ್ತು ಫೈಬರ್ ಪ್ರತಿಮೆಯನ್ನು ಮಾಡಿದ್ದಾರೆ. ಆ ಪ್ರತಿಮೆಯ ಬೆಲೆ ಕೇವಲ 5 ಲಕ್ಷ. ಅರ್ಜುನಿಗೆ ಕೇವಲ 16 ಲಕ್ಷ ರೂಪಾಯಿ ನಾವು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಈ ಭಾಗದಲ್ಲಿ ಬೇಕಾಗಿರ್ತಕ್ಕಂಥ ಪ್ರವಾಸಿಗರಿಗೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯವನ್ನು ಮಾಡಿಕೊಡ್ಬೇಕು. ಅರ್ಜುನಿಗೂ ನಮಗೂ ಒಂದು ಭಾವನಾತ್ಮಕ ಸಂಬಂಧ ಇದೆ. ಆ ಸಂಬಂಧಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಅಪಾರ ಕೋಟ್ಯಾಂತರ ಅಭಿಮಾನಿಗಳನ್ನ ಹೊತ್ತಿರ್ತಕ್ಕಂಥ ಯಾವ್ದಾರು ಆನೆ ಇದ್ದರೆ ಅರ್ಜುನ. ಮತ್ತು ಅರ್ಜುನಿಗೆ ಸರಿಸಮನಾದ ಆನೆ ಇಡೀ ಕರ್ನಾಟಕ ರಾಜ್ಯದಲ್ಲ ಎಲ್ಲೂ ಕೂಡ ಇಲ್ಲ. ಏಕೆಂದರೆ ಯಾವುದ್ಯಾವುದೋ ಸಂದರ್ಭದಲ್ಲಿ ಆನೆಗಳ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಅರ್ಜುನನ್ನ ಇಟ್ಕೊಂಡು ಆನೆನ ಹಿಡಿತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತಾಯಿತ್ತು. ಅದು ಚೆನ್ನಾಗಿದ್ದಂಥ ಸಂದರ್ಭದಲ್ಲಿ ನಾವು ಉಪಯೋಗವನ್ನು ಮಾಡ್ಕೊಂಡು ಇವತ್ತು ಅದು ವೀರಮರಣ ಅಪ್ಪಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಕೊಡಬೇಕಾದಂಥ ಗೌರವ ಕೊಡಬೇಕಾಗಿದ್ದು ಸರ್ಕಾರದ ಕರ್ತವ್ಯ ಇದೆ. ಇಷ್ಟು ಮೂಲಭೂತ ಸೌಕರ್ಯವನ್ನು ಕೊಟ್ಟು ಗೌರವಯುತವಾಗಿ ಅದ್ಧೂರಿಯಾಗಿ ಅರ್ಜುನನ ಸ್ಮಾರಕವನ್ನು ಉದ್ಘಾಟನೆ ಮಾಡಬೇಕು ಅಂತಕ್ಕಂಥ ನಮ್ಮೆಲ್ಲರ ಇಚ್ಛೆ ಇದೆ. ಇದೇ ನಿಟ್ಟಿನಲ್ಲಿ ಈಶ್ವರ್ ಖಂಡ್ರೆ ಅವರಿಗೆ ನಾನು ಈಗ ದೂರವಾಣಿ ಮುಖಾಂತರ ಮಾತಾಡಿದ್ದೀನಿ. ಆಯಿತು, ಅದು ಡೇಟ್ನ ಮುಂದೂಡ್ತೀನಿ ಅಂತ ಹೇಳಿದರೆ ಇಷ್ಟು ಮೂಲಭೂತ ಸೌಕರ್ಯ ಕೊಟ್ಟ ಮೇಲೆ ಉದ್ಘಾಟನೆ ಮಾಡಲಿ ಅಂತಕ್ಕಂಥದ್ದು ನಮ್ಮ ಡಿಮ್ಯಾಂಡು, ಒಂದು ರೀತಿ ಇಚ್ಛೆ ನಮ್ಮದು. 1 ವರ್ಷದೊಳಗೆ ಇಲ್ಲಿ ಸ್ಮಾರಕ ನಿರ್ಮಾಣ ಮಾಡ್ತೀವಿ ಅಂತ ಅರಣ್ಯ ಸಚಿವರು ಹೇಳಿದ್ರು ಸರ್. ಆದರೆ ಈಗ ಯಾವುದೇ ಮೂಲಭೂತ ಸೌಕರ್ಯ ಇಲ್ಲದೆ ಈಗ ತರಾತುರಲ್ಲಿ ಉದ್ಘಾಟನೆ ಮಾಡಲಿಕ್ಕೆ ಏನಕ್ಕೆ ಸರ್ ಈ ಥರ ಹೊರಟಿರೋದು? ಅಲ್ಲ, ನನಗೂ ಕೂಡ ಅದೇ ಆಶ್ಚರ್ಯ ಆಗ್ತದೆ. ಈಗ ಆಲ್ರೆಡಿ 1 ತಿಂಗಳಿಂದ ಇವರು ಉದ್ಘಾಟನೆ ಮಾಡೋಕೆ ಹೊರಟ್ಬಿಟ್ಟಿದ್ರು. ನಾನು ಇರಲ್ಲ ಊರಲ್ಲಿ ಅಂತ ಹೇಳಿದೆ. ಆ್ಯಕ್ಚುಲಿ ಅವತ್ತು ಕೂಡ ಉದ್ಘಾಟನೆ ಮಾಡ್ಲಿಕ್ಕೆ ರೆಡಿ ಮಾಡಿದ್ರು 1 ತಿಂಗಳಿಂದ. ಏನಕ್ಕೋಸ್ಕರ ಈ ತರಾತುರಲ್ಲಿ ರೆಡಿ ಮಾಡ್ತಾರೆ ನಮಗಂತೂ ಗೊತ್ತಿಲ್ಲ. ನೋಡಿ, ಈಗ ಇನ್ನೂ ಸರ್ಕಾರ ಬಂದು 1.5-2 ವರ್ಷ ಹತ್ರ ಆಗ್ತಾ ಬಂದಿದೆ. ಅವ್ರದ್ದೇ ಸರ್ಕಾರ ಇದೆ. ಈ ನಿಟ್ಟಿನಲ್ಲಿ ಉದ್ಘಾಟನೆ ಮಾಡ್ಬೋದಪ್ಪ. ಯಾಕೆ ಈ ತರಾತುರಲ್ಲಿ ಉದ್ಘಾಟನೆ ಮಾಡಬೇಕು ಅಂತ ಹೋಗ್ತಾರೆ ನನಗೆ ಅಂತ. ಆಯಿತು, ತರಾತುರಲ್ಲಿ ಉದ್ಘಾಟನೆ ಮಾಡಬೇಕು ಅಂದರೆ ಅಷ್ಟೇ ವೇಗವಾಗಿ ಕೆಲಸವನ್ನು ಮುಗಿಸ್ಬೇಕಲ್ವ ಇವರು? ಕೆಲಸವನ್ನೇ ಮುಗಿಸ್ತಲೇ ಈ ರೀತಿ ಮಾಡೋಕ್ಕೋದ್ರೆ ನೋಡಿ, ಒಂದು ಸರ್ಕಾರ ಮಾಡಬೇಕು. ಸರ್ಕಾರಕ್ಕೆ ಮಾಡಲಿಕ್ಕೆ ಆಗಲ್ಲ ಅಂತಂದರೆ
ಈ ಭಾಗದ ಜನತೆ ಸ್ವಾಭಿಮಾನಿಗಳಿದ್ದಾರೆ. ಖಂಡಿತವಾಗ್ಲೂ ಕೂಡ ನಾವೆಲ್ಲರೂ ಸೇರಿ ಆ ಕಾರ್ಯಕ್ರಮ ಮಾಡಲಿಕ್ಕೆ ರೆಡಿ ಇದ್ದೀವಿ. ಆದರೆ ಸರ್ಕಾರ ಮಾಡಬೇಕಾಗಿರೋದು ಕರ್ತವ್ಯ ಇದೆ. ಅರ್ಜುನಿಗೆ ಗೌರವ ಕೊಡಬೇಕಾಗಿರೋ ಸರ್ಕಾರ ಕರ್ತವ್ಯ ಇದೆ. ಸರ್ಕಾರ ಮಾಡಬೇಕು ಅಂತಕ್ಕಂಥ ನಮ್ಮ ಒತ್ತಾಯ. ಅಷ್ಟು ಕೆಲಸ ಆಗದಲ್ಲೇ ಉದ್ಘಾಟನೆ ಮಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಡಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಸರ್, ಈಗಾಗಲೇ ಕಾರ್ಯಕ್ರಮ 23ನೇ ತಾರೀಕು ಉದ್ಘಾಟನೆಗೆ ನಿಗದಿಯಾಗಿದೆ. ಈ ಸಂಬಂಧ ನೀವು ಅರಣ್ಯ ಸಚಿವರ ಜೊತೆ ಮಾತಾಡಿದ್ರೆ ಅವ್ರು ಏನು ಮುಂದೂಡ್ತೀವಿ ಅಂತ ಹೇಳಿ ಏನು ಅಭಿಪ್ರಾಯ ಹೇಳಿದ್ರು ಸರ್? ಇಲ್ಲ, ಅರಣ್ಯ ಸಚಿವರ ಹತ್ರ ನಾನು ದೂರವಾಣಿ ಮುಖಾಂತರ ಮಾತಾಡಿದಂಥ ಸಂದರ್ಭದಲ್ಲಿ ನಾವು ಸ್ಥಳದಲ್ಲಿದ್ದು ಬಂದು ಸ್ಥಳ ಪರಿಶೀಲನೆ ಮಾಡಿದ್ದೀನಿ. ಕನಿಷ್ಠ ಮೂಲಭೂತ ಸೌಕರ್ಯನೂ ಇಲ್ಲ. ಈ ನಿಟ್ಟಿನಲ್ಲಿ ತಾವು ಮುಂದೂಡಬೇಕು ಅಂತ ಹೇಳಿದ್ರೆ ಆಯ್ತು ಹಾಗಾದರೆ ಮುಂದೂಡ್ತೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಮುಂದೂಡ್ತಾರೆ ಅಂತ ನನ್ನ ಒಂದು ಇಚ್ಛೆ. ಮುಂದೂಡ್ತಾರೆ ಖಂಡಿತವಾಗ್ಲೂ ಕೂಡ. ಒಂದು ವೇಳೆ ಏನಾದ್ರು 2 ದಿನದಲ್ಲಿ ಉದ್ಘಾಟನೆ ಮಾಡಿ ಆಮೇಲೆ ಮೂಲಭೂತ ಸೌಕರ್ಯಕ್ಕೆ ಏನಾದ್ರು ಭರವಸೆ ಕೊಟ್ಟರೆ ಏನು ನಿಮ್ಮ ನೆಕ್ಸ್ಟ್ ಸ್ಟೆಪ್ ಏನು ಸರ್? ಇಲ್ಲ ಸರ್, ನಾವು ಉದ್ಘಾಟನೆ ಮಾಡ್ಲಿಕ್ಕೆ ಬಿಡಲ್ಲ ಸರ್. ನಮ್ಮ ಸಂಪೂರ್ಣ ವಿರೋಧ ಇದೆ. ನಾವಿಲ್ಲಿ ಅಡ್ಡ ಕೂತ್ಕೋತೀವಿ ಸರ್. ಇಡೀ ನಾವು ಮತ್ತು ನಮ್ಮ ಕ್ಷೇತ್ರದ ಜನತೆ ಅಡ್ಡ ಕೂರ್ತೀವಿ ಸರ್. ಅರ್ಜುನಿಗೆ ಕೊಡಬೇಕಾದಂಥ ಸಂಪೂರ್ಣ ಗೌರವವನ್ನು ಕೊಟ್ಟು ಎಲ್ಲ ರೀತಿ ಮೂಲಭೂತ ಸೌಕರ್ಯ ಕೊಟ್ಟು ಉದ್ಘಾಟನೆ ಮಾಡಲಿ ಸರ್. ಹೌದು. ಇದು ಶಾಸಕ ಸಿಮೆಂಟ್ ಮಂಜು ಅವರ ಮಾತುಗಳು. ಏನು ಅರ್ಜುನನಿಗೆ ಸ್ಮಾರಕ ನಿರ್ಮಾಣ ಏನಾಗಿದೆ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಮೊದಲು ಕಲ್ಪಿಸಿ ಆ ನಂತರದಲ್ಲಿ ನೀವು ಉದ್ಘಾಟನೆಯನ್ನು ಮಾಡಿ ಅಲ್ಲಿವರೆಗೂ ಕಾರ್ಯಕ್ರಮ ಮುಂದೂಡಿ ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರ ಜೊತೆ ಶಶಿಧರ್ BC, ಪಬ್ಲಿಕ್ TV, ಸಕಲೇಶ್ಪುರ.